ಅಯ್ಯೋ 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 ಹೆಂಗ್ರಿ ಇದು ಹಿಂಗೆ ಅಲ್ಲ ಅಲ್ಲ ನಿಮ್ಮನ್ನು ಮಾತಾಡ್ಸಲ್ಲ ಅನ್ಕೊಬಿಟ್ಟಿದ್ದೀರಾ ನಿಮ್ಮನ್ನು ಮಾತಾಡಿಸ್ತೀವಿ ಏನು ನಿಮ್ಮ ಹೆಸರು ಸೆಲ್ವಿ. ಸೆಲ್ವಿ ಅಯ್ಯೋ ಹೆಂಗಿದೆ ಅಂದ್ರೆ ಹೆಸರು ಸೆಲ್ವಿ ಚೆಲ್ವಿ ತರ ಇದೆ ಇರಕ ನೋಡ ಇರಕ ಆಗಲ್ಲ ಹಂಗೈತೆ ಇದು ಏರಿಯಾ ಏನು ನಿಮ್ಮ ಹೆಸರು ಸೆಲ್ವಿ ಸೆಲ್ವಿ ಅವರೇ 200 ರೂಪಾಯಿ ಕಾಸು ಬಂತಾ ಬರ್ತಾ ಇದೆ. ನೋಡಿ ನಿಮ್ಮ ಪರಿಸ್ಥಿತಿ ನೋಡಿ ಹೆಂಗೆ ಈ ಥರ ತಲೆ ಬಗ್ಸಿ ಮಾತಾಡ್ಬೇಕಿಲ್ಲ ತಲೆ ಹೊಡೆಯುತ್ತೆ ಈ ಹಕ್ಕುಪತ್ರ ಕೊಟ್ಟಿದ್ದಾರಾ ಹಕ್ಪತ್ರ ಎಲ್ಲ ನಮ್ದು ಯಾಕೆ ಹಕ್ಕುಪತ್ರ ಇಲ್ಲ ಮಾಡಬೇಕು ನಾವು. ಯಾವಾಗ ಮಾಡ್ತಾರಂತೆ ಮಾಡ್ತಾರಂತೆ ನಮ್ಗೆ ಯಾವತ್ತು ಮಾಡ್ತಾರಂತೆ ನಮಗೆ. ಎಷ್ಟು ವರ್ಷದಿಂದ ಇದ್ದೀರಿ ಇಲ್ಲಿ ನಾವು ತುಂಬ ವರ್ಷದಿಂದ ಇದ್ವಿ. ಎಷ್ಟು ವರ್ಷ ನಮ್ಮ ಅತ್ತೆ ಮಾವ ಇದ್ದಾರಲ್ಲ ಅವಾಗ ಒಂದು 50 50 ವರ್ಷ. ಎಷ್ಟು ಬಾತ್ರೂಮ್ ಇದೆ ಇಲ್ಲಿ 5 ಬಾತ್ರೂಮ್ ಇದೆ. ಎಷ್ಟು ಮನೆ ಇದಾವೆ ಜಾಸ್ತಿ ಇದೆ ಮನೆ. ನಿಮ್ಮ ಮನೇಲಿ ಅಲ್ಲಿಗೆ ಹೋಗ್ಬೇಕೆಲ್ಲ ಹಾಂ ಅಲ್ಲೇ ಎಲ್ಲ ಅದೇ ಬಾತ್ರೂಮ್ಗೆ ಹೋಗ್ಬೇಕು ಇಲ್ಲೇನಿಲ್ಲ ನಿಮ್ಮ ಎಮ್ ಎಲ್ ಎ ಹೆಂಗೆ ದಿನೇಶ್ ಗುಂಡೂರಾವ್ ಅವರು ಆಫೀಸಲ್ಲಿ ಇದ್ದಾರೆ. ಅವ್ರ ಆಫೀಸ್ ಆಫೀಸಲ್ಲಿದ್ದಾರೆ ನೀವು ನಿಮ್ಮ ಗೂಡಲ್ಲಿದ್ದೀರಾ ಹೌದು. 200 ರೂಪಾಯಿ ಕಾಸು ಬಂತ ಹಾಂ ಗೃಹಲಕ್ಷ್ಮಿ 2,000 ಬಂದಿಲ್ಲ, ನಾವು ಮಾಡಿಲ್ಲ ಇನ್ನು. ಯಾಕೋ ಮಾಡಬೇಕು. ಅಮ್ಮ ನಮಸ್ಕಾರ ಬನ್ನಿ ಬನ್ನಿ ಹೊರಗೆ ಪಾಪ ಏನೋ ಪಾಪ ಕುತ್ಕೊಂಡು ಕಷ್ಟಪಡ್ತಾ ಇದ್ದೀರಾ ಬನ್ನಿ ಬನ್ನಿ ನಿಮ್ಮನ್ನೇ ಮಾತಾಡ್ಸಕ್ಕೆ ಬಂದಿದ್ದೀವಿ ನಿಮಗೋಸ್ಕರನೇ ಬಂದಿದ್ದೀವಿ ನಾವು ಯಾರೇ ನಿಮ್ಮ ಮತ ಹಾಕಿ ಅಂತ ಕೇಳಕ್ಕೆ ಬಂದಿಲ್ಲ ಏನು ಬನ್ನಿ 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 ನಾವು ಚಾನಲ್ ನೋಡ್ಕೊಳಂತೆ ಬನ್ನಿ ಆಗ ಬಾಮ್ಮ ಬಾಕ ಬನ್ನಿ ಅಕ್ಕ ಏನಕ್ಕ ನಿಮ್ಮ ಹೆಸರು ಸೀತಾ ಸೀತಾ ಅಯ್ಯೋ ಎಲ್ಲಿ ರಾಮ ವನವಾಸ ಹೋಗಿದ್ದಾರೆ ರಾಮ ವನವಾಸ ಹೋಗಿದಾರಂತೆ ಏನು ಆನ್ ಮಾಡ್ಕೋಬೇಕೀಗ ನೀವು ಸ್ವಲ್ಪನಾದ್ರೂ ಬನ್ನಿ ಅಮ್ಮ ಬನ್ನಿ ಚೂರಿ ಕಡೆ ಬನ್ನಿ ಲೈಟಿಂಗ್ ಇಲ್ಲ ಅಮ್ಮ ಬನ್ನಿ ನೀವು ರಾಮ ವನವಾಸಕ್ಕೆ ಹೋಗಿದಾರಂತೆ ಇಲ್ಲಿ ಹೆಂಗಿದೆ ಪರಿಸ್ಥಿತಿ ಏನು ಪ್ರಾಬ್ಲಮ್ ಇದೆ ಇಲ್ಲಿ ಇಲ್ಲಿ ಎಲ್ಲ ಪಟ ಪಟ ಹೇಳ್ಬೇಕು ಕರೆಂಟ್ ಇಲ್ಲ ಕರೆಂಟ್ ಇಲ್ಲ ಅದಕ್ಕೆ ನಮ್ಮ ಕ್ಯಾಮ್ರಾಮನ್ ಲೈಟ್ ಇಲ್ಲ ನಿಮ್ದು ಅಮ್ಮಯ್ಯ ನಂಗೆ ಆಯ್ತಾ ಇಲ್ಲ ಅಂತವ್ ನಾನು ಬನ್ನಿ ಬನ್ನಿ ಅಮ್ಮ ನೀವು ಹೊರಗೆ ಮಾಮು ರಾಮನ್ ವನವಾಸಕ್ಕೆ ಕಳಿಸ್ಬಿಟ್ಟು ಅಮ್ಮ ನೀವು ಒಳಗಿದ್ರೆ ಹೇಳಿ ಆಮೇಲೆ 200 ರೂಪಾಯಿ ಬರ್ತಾ 200 ರೂಪಾಯಿ ಮನೇಲಿ ಕರೆಂಟ್ ಇಲ್ಲ 2000 ಮುಚ್ಚ ಇಲ್ಲ ಇಲ್ಲ ಇಲ್ವಾ ಇಲ್ಲ ಅದು ರೇಷನ್ ಕಾರ್ಡ್ ಇಲ್ಲ ರೇಷನ್ ಕಾರ್ಡ್ ಇಲ್ಲ ರೇಷನ್ ಕಾರ್ಡ್ ಇಲ್ವಾ ವಾಶ್ರೂಮ್ ಇದೆಯಾ ಬಾತ್ರೂಮು ಇಲ್ಲ ಬಾರಮ್ಮ ನಿಮ್ಮ ಹೆಸರೇನು ರಾಜೇಶ್ವರಿ ರಾಜೇಶ್ವರಿ ಅವರೇ ಹೇಳಿ ಈಗ 200 ರೂಪಾಯಿ ಬರಲಿಲ್ವಾ ನಮ್ಮ ಹತ್ರ ರೇಷನ್ ಕಾರ್ಡ್ ಇಲ್ಲ, ನಮ್ಗೆ ಯಾರು ಕೊಡಲ್ಲ. ಯಾರು ಕೊಡಲ್ಲ ರೇಷನ್ ಕಾರ್ಡ್ ಯಾಕಿಲ್ಲ ಎಲ್ಲರೂ ಬರೋರೆಲ್ಲ ಓಟ್ ಹಾಕಿ ಮಾಡ್ಕೊಡ್ತೀನಿ ಅಂದ್ರು ಒಬ್ಬರು ಮಾಡಿಕೊಡಲ್ಲ. ಏನು ಪ್ರಾಬ್ಲಮ್ ಇದೆ ಈಗ ಇಲ್ಲಿ ಏರಿಯಾದಲ್ಲಿ ಏರಿಯಾದಲ್ಲಿ ನಮಗೆ ಹತ್ತು ಕಡೆಲ್ಲ ನಮಗೇನು ಗೊತ್ತಿಲ್ಲಪ್ಪ. ನಿಮ್ಮ ಏರಿಯಾದಲ್ಲಿ ಹೇಳಿ ನಮಗಿಷ್ಟು ಪ್ರಾಬ್ಲಮ್ ಆಯ್ತು ನಮ್ಮ ಮನೆಯಲ್ಲಿ. ಏನೇನು ಪ್ರಾಬ್ಲಮ್ ಐತೆ ಕರೆಂಟ್ ಇಲ್ಲ, ಕರೆಂಟ್ ಹಾಕ್ಬೇಕಾದ್ರೆ ರೇಷನ್ ಕಾರ್ಡ್ ಎಲ್ಲ ಬೇಕು. ಕರೆಂಟ್ ಇಲ್ವಾ ಹಂಗಾದ್ರಿ ಮನೆಗೆ ಲೈಟೇ ಇಲ್ಲ ಲೈಟ್ ಐತೆ ಅಲ್ಲ ನಿಮ್ದು ಐತೆ ಬಟ್ ಕಲೆಕ್ಷನ್ ಇಲ್ಲ ಕನೆಕ್ಷನ್ ಇಲ್ಲ ನೋಡ್ರಿ ಈ ಮನೆಗೆ ನಮಗೆ ಇಲ್ಲಿ ಶೂಟ್ ಮಾಡೋಕ್ಕೂ ಕಷ್ಟ ಆಗ್ತಾ ಇದೆ ನೋಡಿ ಈ ಮನೆ ಪಾಪ ಇವ್ರು ಬದುಕ್ತಾ ಇದ್ದಾರೆ ಮಕ್ಕಳೆಲ್ಲ ಇದ್ದಾರೆ ಮತ್ತು ಓದೋದೆಲ್ಲ ಹೆಂಗೆ ಓದ್ತಾರೆ ಮಕ್ಕಳು ಏನು ಮಾಡೋಣಪ್ಪ, ಒಂದು ಲೈಟ್ ಹಾಕ್ಕೊಂಡ್ರೆ. ಎಷ್ಟು ವರ್ಷದಿಂದ ಇಲ್ಲ ಇಲ್ಲಿ ಕರೆಂಟು ನಾವು ಸುಮಾರು ಇದು ಮನೆ ಬಿದ್ದೋಯ್ತು ಮಳೆ ಬಂದು, ಆವಾಗಿಂದ ಇಲ್ಲ. ಎಷ್ಟು ವರ್ಷ ಆಯಿತು ಆಗಲೇ ಆಯಿತು, ಒಂದು 15 ವರ್ಷ ಆಯಿತು. 15 ವರ್ಷದಿಂದಲೂ ಕೂಡ ಬೆಳಕೇ ಇಲ್ಲ ಈ ಮನೇಲಿ. ಕೇಳಿದ್ರೆ 10,000 ಕೊಡ್ತೀಯಾ, 6,000 ಕೊಡ್ತೀಯಾ, 7,000 ಕೊಡ್ತೀಯಾ, ಎಲ್ಲಿಂದ ಕೊಡೋಣ ಹಾಂ. ನೋಡ್ರಿ ವಿದ್ಯುತ್ ಫ್ರೀ ಅಂತಂದ್ರಿ ಇಲ್ಲಿ ವಿದ್ಯುತ್ತೇ ಇಲ್ಲ, ಇಲ್ಲಿ ಲೈಟೇ ಇಲ್ಲ. ನೀವು ಮಾಡೋ ತಪ್ಪಿಗೆ ಮತ್ತು ಅವ್ರು ತಪ್ಪಾದ ಹಿಡಿಯೋದು, ನೀವು ಮಾಡೋ ತಪ್ಪಿಗೆ ಅವ್ರು ಇಲ್ಲಿಗಲ್ಲಾಗಿ ಲೈಟ್ ಬಳಸ್ಕೊಳ್ಳೋದು. ಕೇಳಿದ್ರೆ ಲೀಗಲಾಗಿ ಕೇಳಿದ್ರೆ 10,000 ಕೊಡಿ, 7,000 ಕೊಡಿ, 6,000 ಕೊಡಿ. ಏನು ಮಾಡಬೇಕು ಅಂತ ಹೊರಟಿದ್ದೀರಿ ನೀವು ಜನರನ್ನ? ಹಂಗಾದ್ರೆ ಹಿಂಗೆ ಬದುಕಾಗುತ್ತೇನ್ರಿ ಈ ಜಾಗದಲ್ಲಿ? ಹೇಳಿ ಅಮ್ಮ. ಆಮೇಲೆ ನಮಗೆ ರೇಷನ್ ಕಾರ್ಡ್ ಮಾಡಿಕೊಡೋರು ಯಾರೂ ಇಲ್ಲ. ಕಾಸು ಕೊಡ್ತೀನಿ ಮಾಡಿಕೊಡೋರು ಬರ್ತಾರೆ, ಹೇಳ್ತಾರೆ, ಹೋಯ್ತಾರೆ. ಎಲ್ಲ ಆಧಾರ ನಮ್ದೆಲ್ಲ ಇಸ್ಕೊಂಡು ಹೋಗೋರೆ, ಮಾಡಿಕೊಡಿಲ್ಲ. ಏನು ಮಾಡ್ಕೊಡ್ಲಿಲ್ಲ, ಏನು ಮಾಡಿಕೊಡ್ಲಿಲ್ಲ. ನಿಮ್ಮದು ಫ್ರೀ ಕೇಳೋದಿರಲಿ, ಇವ್ರಿಗೆ ಕರೆಂಟೇ ಇಲ್ಲ. ದುಡ್ಡಿರೋರ್ಗೆ ಮಾತ್ರ ಹೆಲ್ಪ್ ಮಾಡೋದು, ನಮ್ಮಂಥವ್ರಿಗೆ ಹೆಲ್ಪ್ ಮಾಡಲ್ಲ. ದುಡ್ಡಿರೋರಿಗೆ ದುಡ್ಡು ಇಟ್ಕೊಂಡು ಹೆಲ್ಪ್ ಆಯ್ತದೆ ಹೊರತು ಬಡವ್ರಿಗೆ ಯಾವತ್ತೂ ಹೆಲ್ಪ್ ಆಗಲ್ಲ. ಮತ್ತೆ ಇಲ್ಲಿ ವಾಶ್ರೂಮ್ ಇಲ್ಲ, ಬಾತ್ರೂಮ್ ಎಲ್ಲ ಇಲ್ಲ, ಇಲ್ಲ ಆಚೆನೇ ಹೋಗ್ಬೇಕು. ಆಚೆನೇ ಹೋಗ್ಬೇಕು. ಎಷ್ಟಿದಾವೆ ಬಾತ್ರೂಮ್? ಅಲ್ಲಿ ಒಂದು 5-6 ಐತೆ. ಎಷ್ಟು ಮನೆ ಇಲ್ಲಿ ಇರೋದು ಗೊತ್ತಾ ನಿಮಗೆ? ಟೋಟಲು ನಿಮ್ಮ ಏರಿಯಾದಲ್ಲಿ 500 ಮನೆ ಇರ್ಬೋದು. 500 ಮನೆ, ಸುಮಾರು 300, ಅದರಲ್ಲಿ ಒಂದು 380 ಮನೆಗೆ ಶೌಚಾಲಯ ಇಲ್ಲ. ಅವರೆಲ್ಲರೂ ಕೂಡ ಇಲ್ಲೇ ಬರಬೇಕು ಅಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಎಲ್ಲರನ್ನು ಮಾತಾಡಿಸ್ಕೊಂಡು ಹೋಗ್ತೀನಿ ನಾನು. ಥ್ಯಾಂಕ್ ಯು. ಅಲ್ಲಿ ನೀರಿಲ್ಲ, ಬಾತ್ರೂಮಲ್ಲಿ ನೀರಿಲ್ಲ, ನೀರೇ ಇಲ್ಲ. ಎಮ್ ಎಲ್ ಎ ಹೆಂಗೆ? ದಿನೇಶ್ ಗುಂಡೂರಾವ್ ಬರೋವಾಗನೇ ಅದು ತುಂಬ ದಿನೇಶ್ ಗುಂಡೂರಾವ್ ಹೆಂಗೆ ಎಮ್ ಎಲ್ ಎ? ಅದು ಏನೋ ನಮ್ಗೆ ಗೊತ್ತಿಲ್ಲಪ್ಪ. ನಮಗೆ ಹೋಗಿ ಎದುರುಗಡೆ ಮಾತಾಡ್ಸೋಕೆ ಬಿಡಲ್ಲ,
ಅವ್ರಿಗೆ ನಮ್ಗೆ ಏನು ಕಲೆಕ್ಷನ್ ಮಾಡಲ್ಲ. ಅವ್ರವರೇ ಹೋಯ್ತಾರೆ, ಅವ್ರೇನು ಮಾಡ್ಕೊಬರ್ತಾರೆ. ಅವರೇ ಹೋಯ್ತಾರೆ, ಅವರೇ ಏನೋ ಮಾಡ್ಕೊಂಡ್ ಬರ್ತಾರೆ ಅಷ್ಟೇ. ನಮಸ್ಕಾರ ಅಮ್ಮ, ಏನು ನಿಮ್ಮ ಹೆಸರು? ಬನ್ನಿ ಮಾಲಿನಿ ಅವರೇ, ಹೊರಗೆ ಬನ್ನಿ. ಮಾಲಿನಿ ಅವರೇ, ಅಬ್ಬಾ ಇಲ್ಲೊಂಚೂರು ಬೆಳಕು ಬಂತಪ್ಪ. ಈಗ ನಮ್ಮ ಕ್ಯಾಮ್ರಾಮನಿಗೆ ಒಂಚೂರು ಜೀವ ಬಂದ್ಬಿಡ್ತೇನೋ. ಹೇಳಿ, ಬೆಳಕೇ ಇಲ್ವಲ್ರಿ ನಿಮ್ಮ ಮನೆಗಾರು? ಕರೆಂಟ್ ಇದೆಯಾ ಇಲ್ವಾ? ನಮ್ಮ ಮನೆಗೆ ಹಾಕಿದ್ದೀವಿ ಸರ್. ಇದೆಯಾ? ಮೀಟ್ರ್ ಬೋರ್ಡಾ? ಅವ್ರ ಮನೆಗೆಲ್ಲ ಕರೆಂಟ್ ಕೊಟ್ಟೆ ಮಾಡಿದ್ದೀವಿ. ಕೇಳಿದ್ರು ದುಡ್ಡು? ಹಾಂ, ನಾವು ಎದುರು ಬೇಡಿ 5,000 ಕೊಟ್ಟು ಮಾಡಿದ್ದೀವಿ. 5,000 ಕೊಟ್ಟಿದ್ದಾರೆ. ಹಾಂ, ಓಕೆ. ಮತ್ತೆ ಬೇರೆ ಏನು ಸಮಸ್ಯೆ ಇದೆ? ಬೇರೆ ಏನು ತೊಂದರೆ ಇಲ್ಲ ಸರ್. ಇಲ್ಲ, ಹೌದಾ? ಏನು ತೊಂದರೆ ಇಲ್ವಾ? ಏನಿಲ್ಲ. ಕೇಳಲ್ಲ ಹಂಗಾರೆ ನಾನೀಗ? ಕೇಳಿ ಸರ್. ಕೇಳಲ್ಲ? ಶೌಚಾಲಯ ಇದೆಯಾ ಮನೇಲಿ? ಹಾಂ, ಶೌಚಾಲಯ ಇದೆಯಾ? ಟಾಯ್ಲೆಟ್ ರೂಮ್ ಇದೆಯಾ? ಇಲ್ಲ ಸರ್, ಅದೆಲ್ಲ ಎಲ್ಲಿ ಹೋಗು? ಪಬ್ಲಿಕ್ ರೋಡ್. ಮತ್ತೆ ಪಬ್ಲಿಕ್ಕಿಗೆ ಹೋಗ್ಬೇಕಲ್ವಾ? ಎಷ್ಟು ಇದಾವೆ ಟಾಯ್ಲೆಟಲ್ಲಿ? ಅಲ್ಲಿ ಒಂದು 8 ಇದೆ ಸರ್. ಒಂದು 5 ಅಥವಾ 8? ಇಡೀ 400 ಮನೆ ಇದಾವೆ, 500 ಮನೆ ಇದಾವೆ, ಸಾಕ 8? ಅದೇ ಏನು ಮಾಡೋದು ಸರ್ ನಾವು? ಎಲ್ಲ ಪ್ರಾಬ್ಲಮ್, ಏನು ಪ್ರಾಬ್ಲಮ್ ಇಲ್ಲ ಸರ್ ಅಂತಂದ್ರೆ ಅವ್ರು ಅದನ್ನ ಟಿವಿಲಿ ನೋಡ್ಬಿಟ್ಟು ಅವ್ರಿಗೆ ಏನು ಪ್ರಾಬ್ಲಮ್ ಇಲ್ವಂತೆ ಅಂತ ಸುಮ್ಮನಾಗ್ಬಿಡ್ತಾರೆ. ನೀವು ಯಾವಾಗ ಪ್ರಾಬ್ಲಮ್ಗಳನ್ನ ಹೇಳ್ತಿರೋ ಅವಾಗಲೇ ಬಂದು ಇಲ್ಲಿ ಕ್ಲಿಯರ್ ಮಾಡೋದವ್ರು. ಇದೆಲ್ಲ ಟಿವಿಲಿ ಹೋಯ್ತದೆ, ನಾಳೆ 5 ಗಂಟೆಗೆ ಬರುತ್ತೆ ನಾಡ್ದು. ಆಯ್ತಾ? ಹೇಳಿ, 2,000 ಬಂತಾ? 2,000 4 ತಿಂಗಳಿಂದ ಬಂದಿಲ್ಲ. ಇವತ್ತು ಮೊನ್ನೆ ಬಂದಿರ್ಬೇಕಲ್ಲ? ಮೊನ್ನೆ ಬಂದಿಲ್ಲ ಸರ್, ಹೋದ ತಿಂಗಳು ಬಂತು. ಹೌದಾ? ಈಗ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಬಂತಾ? ಇಲ್ಲ ಸರ್, ವರಲಕ್ಷ್ಮಿಗೆ ಮುಂಚೆ ಬಂತು. ಮುಂಚೆ ಬಂತು, ಮತ್ತೆ ಈಗಿನ ಬರ್ಲಿಲ್ಲ? ಬಂದಿಲ್ಲ. ಅದೇ 3 ತಿಂಗಳದ್ದು ಬರಬೇಕು. ಅದೇ ಹೋದ ತಿಂಗಳು ಬಂದಿದ್ದು, 3 ತಿಂಗಳದಲ್ಲ ಬಂದಿಲ್ಲ ಸರ್. ಚೇಂಬರ್ ಸಮಸ್ಯೆ ಇದೆಯಾ? ಅದೇ ಅಲ್ಲಿಯೇ ಸರ್ ಚೇಂಬರು. ಅದು ಸಮಸ್ಯೆ ಇದೆ. ನಾವೆಲ್ಲ ಇನ್ ಟೈಮಿಗೆ ಬರುತ್ತಾ? ನೀರೆಲ್ಲ ಕರೆಕ್ಟಾಗಿ ಬರುತ್ತೆ? ಕರೆಕ್ಟಾಗಿ ಬರ್ತದ ಸರ್. ನಮಗೆ ಯಾವ ವಸತಿನೂ ಇಲ್ಲ ಇಲ್ಲಿ. ಒಬ್ರಿಗೆ 3 kg ಕೊಡ್ತಾರೆ. ಅದು 3 kg ಹಾಕಿ ನಾವು ತಿಂಗಳೆಲ್ಲ ತಿನ್ನೋಕೆ ಆಗ್ತದ ಸರ್? 10 kg ಅಕ್ಕಿ, 10 kg ಅಕ್ಕಿ ಅಂದ್ರಲ್ಲ, 3 kg ತಗೊಂಡು ಏನು ಮಾಡ್ಬೇಕೀಗ? 3 kg ಸರ್. ಎಷ್ಟು ಜನ ಇದ್ದೀರಾ ಮನೇಲಿ? ನಾವು ನಮ್ದು ಮನೆ ಬಂದು ಆ ಕಡೆ ಇದೆ, ಇದು ಅಮ್ಮ ಮನೆ. ಅಮ್ಮನ ಮನೆ? ನಿಮ್ದು ಮನೆನೂ ಇದೇ ಏರಿಯಾನ? ಇದೇ ಏರಿಯಾನೇ ಆ ಕಡೆ. ನಿಮ್ಮ ಮನೇಲಿ ಎಷ್ಟು ಜನ ಇದ್ದಾರೆ? ನಮ್ಮ ಮನೆಗೆ ನಾನು ನಮ್ಮ ಮಕ್ಕಳು 3 ಜನ. ಇವ್ರು ಎಷ್ಟು ಜನ ಇದ್ದಾರೆ? ಇಲ್ಲಿ ನಮ್ಮ ಅಮ್ಮ ಒಬ್ಬರೇ ಇರೋದು. ಕಷ್ಟ. 3 kg 12 kg ಕೊಡ್ತಾರೆ ಅಕ್ಕಿ. ಅದು ತಿಂಗಳೆಲ್ಲ ನಾವು ತಿನ್ನೋಕೆ ಆಗ್ತದ ಸರ್? ಯಾವುದೇ ಕಾರಣಕ್ಕೂ ಆಗಲ್ಲ. ನಾವು ಒಂದು ದಿನಕ್ಕೆ ಬೆಳಿಗ್ಗೆ ಸಾಯಂಕಾಲ 1 kg ಅಕ್ಕಿ ಹಾಕಬೇಕು. ಒಂದು 10 ದಿನನೂ ಬರಲ್ಲ ಸರ್. ರೇಷನ್ ಕಾರ್ಡ್ನಲ್ಲಿ ಡಿಬಾನಲ್ಲಿ ಹೋಗಿ ಕೇಳಿದ್ರೆ ಅವ್ರು ಏನು ಹೇಳ್ತಾರೆ, ನೀನು ಯಾರಿಗೆ ಹೇಳ್ತೀಯ ಹೇಳಮ್ಮ, ಯಾರಿಗೆ ಹೇಳ್ತೀಯ ಹೋಗಿ ಹೇಳಮ್ಮ. 3 kgನೇ ಕೊಡೋದು ಅಂತಾರೆ. ನಾವು ಏನು ಮಾಡೋದು ಸರ್? ಓಕೆ. ಓ ಎಲ್ಲಿ ಹೋಗ್ತೀರಾ? ಎಲ್ಲೋದ್ರೂ ಬಿಡಲ್ಲ ನಾವು. ಓಡಿ 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 ನೀವು. ಹಾಂ, ಓಡಿ. ಏನು ನಿಮ್ಮ ಹೆಸರು ಅಮ್ಮ? ಚಂದ್ರ ಅವರೇ, ಕಾಸು ಬಂತಾ? ಬಂತು. 2,000 2,000 ಬಂತಾ? ಬಂತು. ಎಷ್ಟು ತಿಂಗಳದ್ದು ಬಂತು? 1 ತಿಂಗಳದ ಬಂದಿರೋದು. ಒಂದೇ ತಿಂಗಳದೇ ಬಂದಿರೋದು ಅಷ್ಟೇನಾ? ಏನು ಪ್ರಾಬ್ಲಮ್ ಇದೆ ಇಲ್ಲಿ? ಏನು ಪ್ರಾಬ್ಲಮ್? ಆಗ್ಲೇ ಸ್ಮೆಲ್ ಹೊಡಿತಾ ಇದೆ. ಅದೇ ಇದು ಬಾತ್ರೂಮ್ದು ಮತ್ತೆ ಏನು ಪ್ರಾಬ್ಲಮ್ ಇಲ್ಲ ಅಂತ ಇರಾ? ಅದೇ ಇದೆ ಹೊಡಿಯೋದು. ಹಕ್ಕುಪತ್ರ ಇದೆಯಾ ಮನೆಗೆ? ನಮ್ದು ಬಾಡಿಗೆ ಮನೆ. ಬಾಡಿಗೆ ಮನೆ, ಇನ್ನೆಲ್ಲ ಹಕ್ಕುಪತ್ರ ಇರುತ್ತೆ? ನಮ್ದು ಇಲ್ಲ. ರೇಷನ್ ಕಾರ್ಡ್ ಅಕ್ಕಿ ಕಾಸು ಬರ್ತಿದ್ಯಾ? ಇಲ್ಲ, ನನಗೆ ಸರಿಗೆ ಬರಲ್ಲ ಅದು. ಸರಿಗೆ ಬರ್ತಾ ಇಲ್ಲ. ಅಮ್ಮ ನಮಸ್ಕಾರ, ಏನು ನಿಮ್ಮ ಹೆಸರು? ಉಣ್ಣಾಮ್ಲೆ. ಉಣ್ಣಾಮ್ಲೆ? ಎಂತ ಹೆಸರು ಮಾರ್ರೆ? ಅದೇ ಅಂತ ಹೆಸರು, ದೇವ್ರ ಹೆಸರೇ. ದೇವ್ರ ಹೆಸರಾ? ಓಕೆ. 2,000 ಬಂತಾ ಕಾಸು? ಬಂತು. ಎಷ್ಟು ತಿಂಗಳು ಬಂತು? ಒಂದು 2 ತಿಂಗಳಿಂದ ಬರ್ತಾ ಇದೆ. 2 ತಿಂಗಳಿಂದ ಬರ್ತಾ ಇದೆ. ನಿಮ್ಮ ಏರಿಯಾದಲ್ಲಿ ಏನೇನು ಪ್ರಾಬ್ಲಮ್ ಇದೆ ಹೇಳ್ಬೇಕು ನನಗೀಗ. ಎಷ್ಟು ಪ್ರಾಬ್ಲಮ್ ಇದೆ ಅಂತ ಎಲ್ಲರನ್ನೂ ಮಾತಾಡಿಸ್ತೀನಿ ನಾನು. ಹೇಳ್ತಾರೆ. ಪ್ರಾಬ್ಲಮ್ಮು? ಹಕ್ಕುಪತ್ರ ಇದೆಯಾ ಮನೆಗೆ? ಹಾಂ. ಏನು ನಿಮ್ಮ ಹೆಸರು? ಇಂದ್ರ ಅವರೇ. ಚಂದ್ರ ಎಲ್ಲಿ? ನಮ್ಮ ಅಪ್ಪ. ಇವ್ರ ಅಪ್ಪ ಚಂದ್ರ. ಆಯ್ತಾಯ್ತು. ಕಾಸು ಬಂತಾ? ಹಾಂ, ಬಂತು. ವರಮಹಾಲಕ್ಷ್ಮಿ ಹಬ್ಬಕ್ಕೆ ಬಂತು. ಮನೆಗೆ ಹಕ್ಕುಪತ್ರ ಇದೆಯಾ? ಇಲ್ಲ, ನಮಗೆಲ್ಲ ಹಕ್ಕುಪತ್ರ ಇಲ್ಲ. ಟಾಯ್ಲೆಟ್ ರೂಮು? ಇದೆ ಟಾಯ್ಲೆಟ್ ರೂಮು? ಪಬ್ಲಿಕ್ ಟಾಯ್ಲೆಟ್? ಪಬ್ಲಿಕ್. ಎಷ್ಟು ಮನೆ ಇದೆ ಇಲ್ಲಿ? ಒಂದು ಈ ಕಡೆ 5, ಆ ಕಡೆ 5, 10 ಇದೆ. ನಿಮಗೆ ಬಂತಾ 2,000 ಕಾಸು? ನನಗೆ ಹಾಕಿದಿಂದನೇ ಮಾರ್ಚಿಂದ ನನಗೆ ಬರ್ತಾನೆ ಇಲ್ಲ. ಮಾರ್ಚಿಂದಾನೇ ಬರ್ತಾ ಇಲ್ಲ? ಹೌದು. ಅಕ್ಕಿ ಕಾಸು ಯಾವುದು ಬರ್ತಾ ಇಲ್ಲ. ಯಾವುದು ಬಂದಿಲ್ಲ. ಒಟ್ಟು ಸಮಸ್ಯೆ ಇದೆ ನಿಮ್ದೀಗ. ನೋಡಿ, ಇದು ದಿನೇಶ್ ಗುಂಡೂರಾವ್ ಕ್ಷೇತ್ರ ಮಲ್ಲೇಶ್ವರಂ ಒಳಗಿರುವಂಥ ಒಂದು ಗಾಂಧಿನಗರ ಕ್ಷೇತ್ರ. ಅಂದರೆ ಇದು ಏರಿಯಾ ಮಲ್ಲೇಶ್ವರಂ, ಆದರೆ ಇದರೊಳಗಡೆ ಇರುವಂಥ ಗಾಂಧಿನಗರ ಕ್ಷೇತ್ರದಲ್ಲಿ ದಿನೇಶ್ ಗುಂಡೂರಾವ್ ಎಷ್ಟರ ಮಟ್ಟಿಗೆ ಕೆಲಸ ಮಾಡಿದ್ದಾರೆ ಅಂತೇಳಿ ಜನರ ಅಭಿಪ್ರಾಯವನ್ನು ಸಂಗ್ರಹ ಮಾಡಿದ್ವಿ. ಇಲ್ಲಿ ನಿಜಕ್ಕೂ ಕೂಡ ಸಮಸ್ಯೆ ದಟ್ಟವಾಗಿ ಕಾಡ್ತಾ ಇದೆ. ಎಲ್ರಿಗೂ ಕೂಡ ಇರುವಂಥದ್ದು ಹಕ್ಕುಪತ್ರ, ವಿದ್ಯುತ್ ಆಗಿರ್ಬೋದು, ಕರೆಂಟ್ ವ್ಯವಸ್ಥೆ ಇಲ್ಲ, ನೀರಿನ ವ್ಯವಸ್ಥೆ ಇಲ್ಲ, ಚೇಂಬರ್ ವ್ಯವಸ್ಥೆ ಇಲ್ಲ. ಟೋಟಲಿ ಸಮಸ್ಯೆ ತುಂಬಿಕೊಂಡಿದೆ. ಇಡೀ 400 ಮನೆಗೆ ಇರೋದೇ 5 ಬಾತ್ರೂಮು, 6 ಬಾತ್ರೂಮು ಅಷ್ಟೇ. ಸೊ ಈ ರೀತಿ ಸಮಸ್ಯೆಗಳಿವೆ. ಸಾಕಷ್ಟು ಸಮಸ್ಯೆಗಳನ್ನು ಜನರು ನಮ್ಮ ಜೊತೆ ತೋಡ್ಕೊಂಡಿದ್ದಾರೆ. ನಾಳೆ ಮತ್ತೊಂದು ಏರಿಯಾಗೆ ಬರ್ತೀನಿ, ಮತ್ತೊಂದು ಏರಿಯಾದಲ್ಲಿ ಜನರ ಸಮಸ್ಯೆನ ನಿಮ್ಮ ಮುಂದೆ ಇಡ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ. ಇದು ನಿಮ್ಮ